ಡಿಸಿಸಿ ಬ್ಯಾಂಕ್ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಅಂಕಲ್ಕುಡಿ ಕ್ಷೇತ್ರ ಗ್ರಾಮದಲ್ಲಿ ಗುಂಪು ಘರ್ಷಣೆ. ಹುಕ್ಕೇರಿ ತಾಲೂಕಿನ ಅಂಕಲ್ಕುಡಿ ಕ್ಷೇತ್ರ ಗ್ರಾಮದಲ್ಲಿ ಗಲಾಟೆ. ಜಾರಕಿಹೊಳಿ ಬೆಂಬಲಿಗರು ಮತ್ತು ಕತ್ತಿ ಬೆಂಬಲಿಗರ ನಡುವೆ ಘರ್ಷಣೆ. ಕತ್ತಿ ಬೆಂಬಲಿಗರು ಮತ್ತು ಜಾರಕಿಹೊಳಿ ಬೆಂಬಲಿಗರು ಘರ್ಷಣೆ ನಡೆಸಿ ಸ್ಥಳದಲ್ಲಿದ್ದ ಜನರು ಕಲ್ಲು ತೂರಾಟ ಮತ್ತು ಕೋಲುಗಳಿಂದ ಹೊಡೆದಾಡಿಕೊಂಡಿದ್ದರು. ಡಿಸಿಸಿ ಬ್ಯಾಂಕ್ ಚುನಾವಣೆಯಿಂದ ಗ್ರಾಮದಿಂದ ಗ್ರಾಮಕ್ಕೆ ದ್ವೇಷದ ವಾತಾವರಣ ನಿರ್ಮಾಣವಾಗಿದೆ. ಪಿಕೆಪಿಎಸ್ ನಿರ್ಣಯ ಅಂಗೀಕರಿಸುವ ವಿಷಯಕ್ಕೆ ಸಂಬಂಧಿಸಿದಂತೆ ಗಲಾಟೆ ನಡೆದಿದೆ. ಗೋಕಾಕ್ ಮತ್ತು ಬೆಳಗಾವಿಯಿಂದ ಆಗಮಿಸಿದ ಸತೀಶ್ ಜಾರಕಿಹೊಳಿ ಬೆಂಬಲಿಗರು, ಹುಕ್ಕೇರಿಯಿಂದ ಆಗಮಿಸಿದ ರಮೇಶ್ ಕತ್ತಿ ಬೆಂಬಲಿಗರು ಇಬ್ಬರು ನಾಯಕರನ್ನು ಬೆಂಬಲಿಸುವ ಗುಂಪುಗಳ ನಡುವೆ ಗಲಾಟೆ. ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ. ಜನರು ಜಗಳವಾಡುತ್ತಿದ್ದಾರೆ. ಆದರೆ ಪೊಲೀಸರು ಏಕೆ ಕ್ರಮ ಕೈಗೊಳ್ಳುತ್ತಿಲ್ಲ? ಪೊಲೀಸರ ಮುಂದೆ ಗಲಾಟೆ ನಡೆಯುತ್ತಿದೆ. ಹುಕ್ಕೇರಿ ಪೊಲೀಸರು ಅದನ್ನು ತಡೆಯಲು ವಿಫಲರಾಗಿದ್ದಾರೆ. ಬರೋರವರು ಯಾವುದು ಜನ ಅಭಿವೃದ್ಧಿ ಮಾಡ್ಲಿಕ್ಕೆ ಇದ ಊರು ಇರ್ಬೇಕಂತ ಏನಿಲ್ಲ. ಮೋದಿ ದೇಶ ನಡೆಸ್ತಾ ಇದ್ದಾನೆ. ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಇದ್ದು ದೇಶ ಕರ್ನಾಟಕ ನಡೆಸ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಇಲ್ಲಿ ಅವರದಾರು ಇಲ್ಲಿ ಇದ್ದು ಚುನಾವಣೆ ನಾವು ಗೆಲ್ತೇವೆ. ನಮ್ಮ ಸಾಹೇಬರಿಗೆ ಗೆಲ್ಲುವಂತೆ ಅಂತ ಹೇಳ್ತೇವೆ ನಾವು. ಯಾವುದು ಈಗ ನೀನೊಂದು ಪ್ರೆಸ್ ಮೀಟ್ ಮಾಡ್ರಿ, ಯಾರೋ ನಮ್ಮ ಹುಕ್ಕೇರಿ ಭಾಗದ ಶಾಸಕರೇ ಏನಂತೇಳಿ ಹೊರಗಿನವ್ರು ಕರ್ಕೊಂಡ್ಬಂದ ಇದನ್ನ ಮಾಡತ್ತಾರ ಅಂತೇಳಿ. ನಾವು ಯಾರು ಹೊರಗಿನವರಲ್ಲ. ನಮಗೆ ಯಾರಿಗೂ ಸತೀಶ್ ಜಾರಕಿಹೊಳಿ ಸಾಹೇಬ್ರು ಬಾ ಅಂತೂ ಹೇಳಿಲ್ಲ. ನಮ್ಮ ಸಂತೋಷದಿಂದ ನಾವೆಲ್ಲರೂ ಸಾವುಕಾರ ಇಲೆಕ್ಷನ್ ನೋಡಿ ನಮ್ಮ ಮಟ್ಟಕ್ಕೆ ನಾವು ಬಂದವು. ಇಲ್ಲಿ ಯಾರು ಹೊರಗಿನವ್ರು ಬಂದಿಲ್ಲ. ಎಲ್ಲರೂ ನಾವು ಅವ್ರ ಅಭಿಮಾನಿಗಳು ಬಂದ ಸಾವುಕಾರಿಗೆ ಆಗುವಂತ ಅನ್ಯಾಯಗಳನ್ನ ನಮಗ್ ನೋಡಕ್ ಆಗದ ನಾವ್ ಇಲ್ಲಿ ಬಂದ ಅದ್ರ ಬಗ್ಗೆ ನಾವು ಹೋರಾಟ ಮಾಡತ್ತವು. ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರ, ಯಾವ್ದೇ ಇರ್ಲಿ ಎಂತ ಇರ್ಲಿ ರಾಜಕಾರಣನ ಅವರು ರಾಜಕಾರಣ ಮಾಡತ್ತಾರು, ನಾವು ಮಾಡತ್ತವು. ಆದ್ರೆ ಈ ರೀತಿ ದಬ್ಬಾಳಿಕೆ ಅವ್ರು ರಾಜಕಾರಣ ಮಾಡಬಾರ್ದು ಅಂತೇಳಿ ಅವ್ರು ಯಾರು ವರಿಷ್ಠರು ಅದಾರಲ್ಲ ಕತ್ತಿಯವರಿಗೆ ನಾ ಕೈ ಮುಗಿದ್ ಕೇಳ್ಕೊತಾನೆ. ಸಮಾಧಾನ ಮಾಡ್ರೆ ಸಮಾಧಾನ ಇಲೆಕ್ಷನ್, ರೋಚಿಗೆದ್ ಮಾಡ್ರೆ ರೋಚಿಗೆದ್ ಇಲೆಕ್ಷನ್. ಇಷ್ಟ ಹೇಳಿ ಅಲ್ಲಿ ಏನ್ ಅನ್ಯಾಯ ಅದು ಆಗತೈತಿ? ಯಾವ ತರ ಅನ್ನಕ್ ನೋಡಿ ಸರ್, ನಾವ್ ಇನ್ನೂವರೆಗೂ ರಮೇಶ್ ಕತ್ತಿ ಸಾವುಕಾರು ಯಾರಿಗಾದ್ರೂ ದುಡ್ಡು ಕೊಟ್ಟು ಏನೋ ಮಾಡಿದ್ರೆ ನಾವು ಅವ್ರನ್ನ ಯಾರು ಮುಟ್ಟಿಲ್ಲ, ಟಚ್ ಮಾಡಕ್ ಹೋಗಿಲ್ಲ. ನಮ್ ಪರವಾಗಿ ಯಾರಿಗೆ ಸತೀಶ್ ಜಾರಕಿಹೊಳಿ ಸಾಹೇಬರು ಪೆನಾಲಿಗೆ ನಾವು ವೋಟ್ ಹಾಕ್ತೇವೆ ಅಂತ ಯಾರು ಡೈರೆಕ್ಟರ್ಗಳು ಬಂದಾರಲ್ಲ ಅವ್ರನ್ನ ನಾವು ಕೇಳಾಕ್ತೇವೆ ವಿನಃ ಇನ್ನೊಬ್ರು ನಾವು ಟಚ್ ಮಾಡೋ ಉದ್ದೇಶ ಇಲ್ಲ. ನಾವು ಟಚ್ ಮಾಡತ್ತಿಲ್ಲ. ನಮ್ಮ ಇಂತಕ್ಕೆ ಯಾರು ಸಂತೋಷದಿಂದ ನಿಮ್ ಪರವಾಗಿ ನಾವು ನಿಲ್ತೇವೆ. ನಮ್ಮ ಸೊಸೈಟಿ ಹೋಟೆಲ್ ತರ ನಿಮ್ಗ ಕೊಡ್ತಾವ ಅಂತ 7 ಜನ ಪೆನಾಲ್ ಆಗಿ ಏನು ಬಂದಾರಲ್ಲ ಅವ್ರನ್ನಷ್ಟ ನಾವು ಕೇಳತ್ತೇವೆ. ಇದ್ ಬಿಟ್ರೆ ಯಾವುದೇ ಉದ್ದೇಶ ಇಲ್ಲ. ಬ್ಯೂರೋ ರಿಪೋರ್ಟ್ B5 ನ್ಯೂಸ್, ಹುಕ್ಕೇರಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.